ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನ ಏನಿದೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ಬಿಜೆಪಿಯ ರಾಜ್ಯದ ನಾಯಕರು ಎಲ್ಲರ ಒಂದು ಸಲಹೆ ಮೇರೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಎನ್ಡಿಎ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರನ್ನು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸತಕ್ಕಂಥ ನಿರ್ಧಾರ ಆಗಿದೆ. ಇರ್ತಕ್ಕಂಥ ಸಂಖ್ಯೆಯ ಬಗ್ಗೆ ನಿಮಗೇನು ಅನುಮಾನಗಳಿದೆ, ಚುನಾವಣಾ ಫಲಿತಾಂಶದ ನಂತರ ಯಾವ ರೀತಿಯ ಒಂದು ತೀರ್ಮಾನಗಳಾಗುತ್ತೆ ಅಂತಕ್ಕಂಥ ನೋಡೋಣ. ಯಾಕೆಂದರೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೂ 19 ಶಾಸಕರಿದ್ದಾರೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ, ಅದರ ಜೊತೆಗೆ ಅವರಲ್ಲೂ ಹೆಚ್ಚುವರಿ ಮತ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿ ಎರಡೂ ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನು ಉಪೇಂದ್ರ ರೆಡ್ಡಿ ಅವರೇನೋ 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ.